ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮಿ. ಒಳ್ಳೆ ಸಮಯದಲ್ಲಿ ಇನ್ಫಾರ್ಮೇಶನ್ ಕೊಟ್ಟು ನನ್ನ ಮಗು ಪ್ರಾಣ ಕಾಪಾಡಿದೆ. ತುಂಬಾ ಥ್ಯಾಂಕ್ಸ್ ಆಂಟಿ. ಸದ್ಯ ಸಮಯಕ್ಕೆ ಸರಿಯಾಗಿ ನಾನು ಬಂದಿದ್ದಕ್ಕೆ ಸರಿ ಹೋಯ್ತು. ಪಿಂಕಿ, ಇನ್ಮೇಲೆ ನನ್ನ ಕಾನ್ವೆಂಟ್ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ನನ್ನ ಡ್ಯೂಟಿ. ನಿನ್ ಕಾನ್ವೆಂಟ್ ಎದುರುಗಡೆ ನಮ್ಮ ಮನೇನೂ ಇದೆ ಪುಟ್ಟ. ಸರಿ, ಮೊದಲು ಲಕ್ಷ್ಮಿ ಅಂತ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ. ಯಾಕೆ ಸರ್, ನಿಮ್ಮ ಮನೆ ನಾನು ನೋಡ್ಬಾರ್ದಾ? ಓಕೆ, ಬಟ್ ಫಸ್ಟ್ ಪೊಲೀಸ್ ಸ್ಟೇಷನ್, ಆಮೇಲೆ ಇದಾರಲ್ಲ ಒಳಗೆ. ಸರಿ ಸರ್. ಮಮ್ಮಿ ಮಮ್ಮಿ, ಇವತ್ತು ಸ್ಕೂಲಿಂದ ಬರುವಾಗ ಕಳ್ಳರು ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೊರಟೋಗಿದ್ರು. ತಕ್ಷಣ ಡ್ಯಾಡಿ ಬಂದು ಡಿಶುಮ್ ಡಿಶುಮ್ ಅಂತ ಫೈಟ್ ಮಾಡಿ ಅವ್ರನ್ನೆಲ್ಲ ಓಡಿಸ್ಬಿಟ್ರು. ನಿನಗೇನು ಆಗಿಲ್ಲ ತಾನೆ? ಮಮ್ಮಿ, ಈ ಆಂಟಿನ ಡ್ಯಾಡಿನ ಕರ್ಕೊಂಡು ಬಂದಿದ್ದು. ನಮಸ್ಕಾರ.
ಮನೆಗೆ ಬಂದ ಹೆಣ್ಮಕ್ಳಿಗೆ ಏನ್ ಕೊಡ್ಬೇಕು ಗೊತ್ತು ತಾನೆ? ಓ ಗೊತ್ತು. ಸಿಯೋ. ತಗೊಳ್ಳಿ ಆಂಟಿ, ಮನೆಗ್ ಬಂದ ಹೆಣ್ಮಕ್ಳಿಗೆ ಇಷ್ಟು ಕೊಡ್ಬೇಕು ಅಂತ ನಮ್ ಡ್ಯಾಡಿನೇ ಹೇಳ್ಕೊಟ್ಟಿದ್ದು. ನಿಮ್ ಮನೆಗೆ ತುಂಬಾ ಹೆಣ್ಮಕ್ಳು ಬರ್ತಾರಾ? ಇಲ್ಲಪ್ಪ, ಇವತ್ ನೀವೇ ಬಂದಿದ್ದು. ಡ್ಯಾಡಿ ಬರಲ್ಲ. ಯಾಕೆ? ಸಂಜೆ ಆಫೀಸಿಂದ ಬಂದ ರೂಮ್ ಹೊಟ್ಟೋದ್ರೆ ನಾಳೆ 10 ಗಂಟೆಗೆ ರೂಮಿಂದ ಹೊರಗ್ ಬರೋದು. ಬರ್ಲಾ? ಥ್ಯಾಂಕ್ ಯು ಡ್ಯಾಡಿ. ಸಾಯಂಕಾಲ ಸರಿಯಾಗಿ 4:30 ಗಂಟೆಗೆ ಬಂದು ಪಿಕಪ್ ಮಾಡ್ತೀನಿ. ಓಕೆ? ಓಕೆ ಡ್ಯಾಡಿ. ಗುಡ್ ಮಾರ್ನಿಂಗ್ ಪಿಂಕಿ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ಸರ್. 1 ಮಿನಿಟ್. ಪಿಂಕಿ, ಹುಷಾರಾಗಿ ಹೋಗ್ಬಮ್ಮ. ನೋಡು, ಒಬ್ಬೊಬ್ಳೆ ಹೊರಗಡೆ ಬರಬಾರ್ದು, ಯಾರು ಕರೆದ್ರೂ ಹೋಗ್ಬಾರ್ದು. ಗುರ್ತು ಪರಿಚಯ ಇಲ್ದವರು ಬಿಸ್ಕೆಟ್ ಐಸ್ ಕ್ರೀಮ್ ಕೊಟ್ರೆ ನಂಗ್ ಬೇಡ, ನಮ್ ತಂದೆ ಎಲ್ಲ ತಂದ್ಕೊಡ್ತಾರೆ ಅಂತ ಹೇಳ್ಬೇಕು. ನಾವು ಬರೋದಕ್ಕೆ ಲೇಟ್ ಆದ್ರೆ ಗೇಟ್ ಒಳಗಡೆನೆ ಕಾದಿರ್ಬೇಕು. ಏನು? ಸರಿ ಆಂಟಿ. ತಗೋ, ಲಂಚ್ ಟೈಮಲ್ಲಿ ತಿನ್ನು. ಮಮ್ಮಿ ತಿಂಡಿ ಕೊಟ್ಟಿದ್ದಾರೆ ಆಂಟಿ. ತಗೋಮ್ಮ, ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ತಿನ್ಬೇಕು. ನಿಮ್ ತಂದೆ ಇದನ್ನೆಲ್ಲ ಹೇಳ್ಕೊಟ್ಟಿಲ್ವಾ? ತಗೋ. ಥ್ಯಾಂಕ್ ಯು ಆಂಟಿ. See you dad. ಬಾಯ್ ಬಾಯ್. See you ಪಿಂಕಿ. ಹಾ, ಅಬ್ಬಬ್ಬಬ್ಬಬ್ಬ, ಈ ಮಕ್ಕಳಿಗೆ ಹೇಳಿ ಕಳ್ಸೋದ್ರೊಳಗೆ ಸಾಕಾಗಿ ಹೋಗ್ಬಿಡುತ್ತೆ. ನಡೀರಿ, ನಾವು ಹೋಗೋಣ. ಎಲ್ಲಿಗೆ? ಡ್ಯೂಟ್ ಹಾಡಕ್ಕೆ ಅಲ್ಲ, ರೊಮ್ಯಾನ್ಸ್ ಮಾಡಕ್ಕೆ ಅಲ್ಲ, ಡ್ಯೂಟಿಗೆ ಸರ್, ಡ್ಯೂಟಿಗೆ. ನಾನೇ ನಿಮಗೆ ಪ್ರಾಬ್ಲಮ್ ಕೊಡಲ್ಲ ಸರ್. ನೀವು ಹೋಗೋ ಜಾಗದಲ್ಲಿ ನಾನು ಬಾಯ್ ಬಿಟ್ರೆ ಕೇಳಿ, ಸೈಲೆಂಟ್ ಆಗಿ ಬರ್ತೀನಿ ಸರ್. ಲುಕ್, ಗೆಟ್ ಡೌನ್ ಅಂಡ್ ಮೇಕ್ ಯುವರ್ ಓನ್ ಕನ್ವೆನ್ಸ್. ಹೋಗ್ಲಿ ಬಿಡಿ ನಿಮ್ ಕೋಪ. ಸ್ವಲ್ಪ ದೂರ ಕರ್ಕೊಂಡು ಹೋಗೋಕ್ಕೂ ಆಗಲ್ವಂತೆ. ಬರ್ತೀನಿ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಪ್ರತಾಪ್. ಮಾರ್ನಿಂಗ್. ನಿಮ್ ಮಗಳ್ ಬಿಟ್ಟು ಹೋಗಿ ನೀವೇ ಬಂದ್ರ? ನಿನ್ನೆ ನಿಮ್ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ದಂತೆ ಕೇಳಿ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಬೇಜಾರಾಯ್ತು ಅಂತ ಸುಮ್ಮನೆ ಇದ್ ಬಿಟ್ರೆ ಆಯ್ತಾ? ನೋ ಸರ್, ಇವತ್ತಿನಿಂದ ನಮ್ಮ ಕಾನ್ವೆಂಟ್ಗೆ ಬಲವಾದ ಸೆಕ್ಯೂರಿಟಿ ಹಾಕಿದ್ದೀನಿ. ಎಲ್ಲಾ ಮಕ್ಕಳ ತಂದೆ ತಾಯಿಗೂ ಅವ್ರ ಮಕ್ಕಳನ್ನ ಅವರೇ ಕರ್ಕೊಂಡು ಹೋಗೋ ತರ ನೋಟಿಸ್ ಕಳಿಸಿದ್ದೀನಿ. ಆಸ್ ಎ ಪ್ರಿನ್ಸಿಪಾಲ್ ಆಫ್ ದಿಸ್ ಕಾನ್ವೆಂಟ್, ನಮ್ ಕಾನ್ವೆಂಟ್ ಅಲ್ಲಿ ರೀತಿ ಆಗದೆ ಇರೋ ಹಾಗೆ ನಿಮ್ಮಲ್ಲಿ ಎಚ್ಚರಿಕೆ ವಹಿಸ್ಕೊತೀನಿ ಸರ್. ಓಕೆ, ಸಿ ಯು ಥ್ಯಾಂಕ್ ಸರ್. ಯು ಸರ್. ಯಾಕೆ ಸರ್ ಬ್ರೇಕ್ ಹಾಕಿದ್ರಿ? ನಮ್ಮ ಆಫೀಸ್ಗೆ 2 ಕಿಲೋಮೀಟರ್ ಇದೆ. ಸರಿಯಾಗಿ 10 ಗಂಟೆ 15 ನಿಮಿಷಕ್ಕೆ ನಾವು ಆಫೀಸ್ ನಲ್ಲಿ ಇರ್ತೀವಿ. ನಡೀರಿ ಸರ್. ಅದು ನನಗೂ ಗೊತ್ತು. ಕಾರಿಂದ ಇಳಿ ಅಂತ ಹೇಳಿಲ್ವಾ? ಹಾ, ಹೇಳಿದ್ರಿ, ಮರ್ತೋಯ್ತು. ನೋಡಿದ್ರಾ, ಇಳಿದ್ಬಿಟ್ಟೆ. ನೀವ್ ಇನ್ನೇನೋ ಹೇಳಕ್ ಮುಂಚೆ ಕೂತ್ಬಿಟ್ಟೆ. ನಡೀರಿ ಸರ್. ಸರ್, ಯು ನೋ ಪ್ರಿಟಿ ವೆಲ್, ಈ ಊರ್ನಲ್ಲಿ ಆಟೋದವ್ರ ಗಲಾಟೆ ವಿಪರೀತ ಆಗ್ಬಿಟ್ಟಿದೆ. ಇನ್ನು 10 ಕೂತ್ಕೊಳ್ಳಕ್ಕಿಲ್ಲ, ಎಲ್ಲಿಗೆ ಅಂತ ಕೇಳ್ತಾರೆ ಅಪಶಕನ. ಇತ್ತೀಚೆಗೆ ಹೆಣ್ಮಕ್ಳು ಒಬ್ಬೊಬ್ರು ಆಟೋದಲ್ಲಿ ಟ್ರಾವೆಲ್ ಮಾಡೋದೇ ಕಷ್ಟ ಆಗಿದೆ. ಹಗಲು ರಾತ್ರಿ ಒಂದೇ ಆಗ್ಬಿಟ್ಟಿದೆ ಸರ್. ಅದಕ್ಕೆ ನಾನು ಆಟೋದಲ್ಲಿ ಹೋಗೋದೇ ಇಲ್ಲ. ಹೇಗಿದ್ರು ನೀವು ಒಬ್ಬರೇ ಹೋಗ್ತೀರಾ, ನಿಮ್ಗೆ ಕಮ್ಮಿ ಕೊಟ್ಟಾಗುತ್ತೆ ಅಂತ ವಿತೌಟ್ ಯುವರ್ ಪರ್ಮಿಷನ್ 10 ಕೂತ್ಕೊಂಡ್ಬಿಟ್ಟೆ. ಪರವಾಗಿಲ್ಲ, ಎಲ್ಲಿಸಿ ಸರ್. ನಮ್ಮ ಆಫೀಸ್ ಹತ್ರ ಬಂದ್ಬಿಡ್ತು. ಗುಡ್ ಮಾರ್ನಿಂಗ್ ಸರ್. ನೋಡು, ಕಾರ್ ತಗೊಂಡು ಹೋಗಿ ಗ್ಯಾರೇಜ್ ಅಲ್ಲಿ ನಿಲ್ಸಿ. ಆಯ್ತು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಗುಡ್ 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 ಮಾರ್ನಿಂಗ್ ಸರ್. ಅಯ್ಯರ್ರೆ, ನಾನು ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಾಗಿಂದ ನೋಡ್ತಾನೆ ಇದ್ದೀನಿ. ನಮ್ ಬಾಸ್ಗೆ ನಗು ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಏನಪ್ಪ ಈಗ ಹೇಳ್ತೀಯಾ? ನಮ್ಮ ಜುಟ್ಟೆಲ್ಲ ಬೆಳ್ಳಗಾಗಿ ಹೋಯ್ತು. ಇದುವರೆಗೆ ಅವ್ರು ನಗುವುದೇ ನಾನು ನೋಡೇ ಇಲ್ಲ. ಒಬ್ಬೊಬ್ಬರ ಕ್ಯಾರೆಕ್ಟರ್ ಒಂದೊಂದ್ ತರ ಇರುತ್ತೆ ರೀ. ಏನಪ್ಪ ಲೋಗಿ, ಆಫೀಸಿಗೆ ಬಂದು ತೊಟ್ಟ ಕಾವಣಿ ಹೇಳಿಬಿಟ್ಟಿಯೇ. ಒರೇ ಒಂದು ವಯಸ್ಸ ನಮ್ಮ ಭಾಷೆ ನಗಿಸಿಬಿಡು ನೋಡುವ. ಏನು ನಗಿಸೋದ? ಕಾಡ್ನಲ್ಲಿರೋ ಟೈಗರ್ ಬೇಕಾದ್ರೂ ನಗಿಸು ಅಂತ ಹೇಳಿ ನಗಿಸ್ಬಿಡ್ತೀನಿ. ಆದ್ರೆ ಈ ಗ್ಲಾಸ್ ಚೇಂಬರ್ ನಲ್ಲಿರೋ ಟೈಗರ್ ನಗಿಸೋದು ಇಂಪಾಸಿಬಲ್. ನೋ ಪ್ರಾಬ್ಲಮ್. ನಮ್ ಬಾಸ್ನ ನಾನ್ ನಗಿಸ್ತೀನಿ. ಸರಿ, ಕಾರ್ಪೊರೇಷನ್ ಫೋನ್ ಮಾಡಿ ನಾನು ತರಿಸ್ಬಿಡ್ತೀನಿ. ಯಾಕೆ? ಶವಾಗಾರಕ್ಕೆ ಹೋಗೋದಕ್ಕೆ. ವಾಟ್ ಯು ಮೀನ್? ಮತ್ತೇನ್ರಿ, ದೂರ್ವಾಸರ ಅಪರಾವತಾರ ಆಗಿರೋ ನಮ್ ಬಾಸನ ಹೋಗಿ ನಗಿಸ್ತೀನಿ ಅಂತಿರಲ್ಲ. ಅವ್ರು ನಗೋದು ಅಂದ್ರೆ ಬರಗಾಲದಲ್ಲಿ ಮರ ಚಿಗುರದಾಗೆ. ಖಂಡಿತವಾದಿ ಲೋಕ ವಿರೋಧಿ. ಮುಖದಲ್ಲಿ ಎಷ್ಟೇ ಕೋಪ ಇದ್ರೂ ಮನಸ್ಸು ಅಷ್ಟೇ ಮೃದುವಾಗಿರುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು.
ನೋಡ್ತಾ ಇರಿ ಈ ಮಹಾಲಕ್ಷ್ಮಿ ಕರಾಮತ್ನ. ಕೆಟ್ಟ ನೇರ. ಎತ್ತಿಕಾರಿ ನೋಡಪ್ಪ ನಗರಾರಿ சிரிக்கிறாங்களே ಮಾಡಿಬಿಟ್ಟಿಯಮ್ಮ ಮಹಾಲಕ್ಷ್ಮಿ. ಅದಕ್ಕதான் ತೊಟ್ಟವ್ರು ಹೇಳೋದು ಆಗರದು ಬೆಣ್ಣಾನೆ ಪೋಗರದು ಬೆಣ್ಣಾನೆ ಅಂತ. ಅದ ನಮ್ಮ ಆಫೀಸರೇ ಮಾಡಿ ತೋರಿಸಿಬಿಟ್ಟೆ. ನಗುನೇ ಕಾಣ್ದಿರೋ ನಮ್ ಬಾಸ್ ಮುಖದಲ್ಲಿ ನಗುವಿನ ಕಳೆ ತಂದ್ಬಿಟ್ರಿ. ಇನ್ಮೇಲೆ ನೀನು ಕೆಲಸ ಮಾಡಬಾರ್ದು. ದಿನನಿತ್ಯ ಅವ್ರ ನಗಿಸೋದೇ ನಿನ್ ಕೆಲಸ. ಹೌದಮ್ಮ, ಅವರ ನಗಿಸುವುದು ಕೆಲಸ ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಸೇರಿ ಮಾಡಿಬಿಡ. ಒಳ್ಳೆಯವ್ರ ಮನಸ್ಸಿನಲ್ಲಿ ನೋವು ತುಂಬಿಕೊಂಡಿರೋದು ದೇವ್ರ ಶಾಪ ಅಂತ ಕಾಣುತ್ತೆ. ಕಾಲಿಗೆ ಬೆಕ್ಕಿನ ಮರಿ ತರ ಸಿಕ್ಕಾಕಬೇಡ. ಎಲ್ಲಾದ್ರೂ ಮೂಲೆಗೆ ಹೋಗಿ ಕೂತ್ಕೋ. ನಾನೇನು ಯೋಚನೆ ಮಾಡ್ತಾ ಇದ್ದಿಲ್ಲ. ನಿಮ್ಮ ಅದೇನ್ ಗುರು ಅಂತ ಸೀರಿಯಸ್? ಮಾಲ್ಗುಡಿ, ನೀನು ಸಮಯದಲ್ಲಿ ನನಗೆ ಆಪತ್ತು ಬಂದು ನಿನಗೆ ಹೇಳ್ತಾ ಇರ್ತೀನ. ಅದು ಮೂಡ್ಗೋಸ್ಕರ ಕಾಯ್ತಾ ಇದೀನಿ ಅಷ್ಟೇ. ನೀನು ಮೂಡ್ತಾನೆ ಬೇಕು. ಡಬಲ್ ಸ್ಟ್ರಾಂಗ್ ಸಿಂಗಲ್ ಟೀ ಕೊಡ್ರೆ. ದುಡ್ಡು ಯಾರು ಕೊಡ್ತಾರೆ? ಕೊಡ್ರೆ. ಥ್ಯಾಂಕ್ ಯು ಮಾಲ್ಗುಡಿ. ಅಂಡ್ ಯು ಡೋಂಟ್ ವರಿ, ನೀನು ಕೊಡ್ತಿರೋ ಟೀನೆಲ್ಲ ಲೆಕ್ಕ ಬರ್ದಿಟ್ಕೊ. ಒಟ್ಟಿಗೆ ತೀರಿಸ್ಬಿಡ್ತೀನಿ. ಹೇಗೆ? ಲಾಟರಿ ಟಿಕೆಟ್ ಹೊಡಿಬೇಕಾ ಇಲ್ಲ ಕಲ್ಲು ನೋಟ್ ಪಿನ್ ಮಾಡ್ಬೇಕಾ? ಹಾಗಲ್ಲ ಕಣು. ಕೊಲೆ ಕಳ್ತನದ ಕೇಸ್ಗಳನ್ನೆಲ್ಲ ಹಿಡಿಯೋದಕ್ಕೆ ಕಾಸುಗೊಬ್ಬ ಕೊಸರುಗೊಬ್ಬ ಪತ್ತೆದಾರರಿದ್ದಾರೆ. ಐ ಡೋಂಟ್ ವಾಂಟ್ ಟು ಬಿ ಸೋ ಸಿಂಪಲ್. ಇವನು ನಾನೊಂದು ಹೊಸ ಐಡಿಯಾ ಕಂಡಿದ್ದು. ಅದ್ರ ಪ್ರಕಾರ ಏನಾದ್ರೂ ವರ್ಕೌಟ್ ಆಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ಸಂಪಾದಿಸಬಹುದು. ಲಕ್ಪತಿ ಮೊಮ್ಮಗ ಆಗಬಹುದು. ನೋಟಿನ ಸುಪ್ಪತ್ತಿಗೆ ಮೇಲೇನೇ ಬಲಿಗಿರ್ಬೋದು. ನಿದ್ರೆ ಬರುತ್ತಾ? ಬರದೆ ಹೋದ್ರೆ ಬರ್ಸ್ಕೊತಿ. ಹ್ಯಾಪಿ ಬರ್ತ್ಡೇ ಪಿಂಕಿ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಆಂಟಿ. ಅಂದ್ರೆ ಇವತ್ತು ಆಗಸ್ಟ್ 15 ಜನರಲ್ ಹಾಲಿಡೇ. ಮತ್ತೆ ನನ್ನ ಪ್ರೋಗ್ರಾಮ್ ಚಾಟ್ನಲ್ಲಿ ಲಕ್ಷ್ಮಿ ಏನಿದು ಹುಡುಗಾಟ? ಹೌದು ಸರ್, ಗೊತ್ತಿದ್ದು ನಿಮ್ ಪ್ರೋಗ್ರಾಮ್ ಚಾಟ್ನಲ್ಲಿ ನಾನೇ ಕಾನ್ವೆಂಟ್ ಅಂತ ಬರ್ತಿದ್ದು. ಯಾಕೆಂದ್ರೆ ಇವತ್ ಪಿಂಕಿ ನಾನು ಪಿಕ್ನಿಕ್ ಹೋಗ್ತಿದೀವಿ. ನೋಡು, ನೀವು ಕೋಪಿಸ್ಕೊಂಡ್ರು ಪರವಾಗಿಲ್ಲ. ಇವತ್ ಪಿಂಕಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಲೇಬೇಕು. ಇದಕ್ಕೆ ನೀವು ಒಪ್ಪೋತೀರಾ ಅಂತ ತಿಳ್ಕೊಂಡಿದೀನಿ. ಟಾಟಾ. ಕಮಾನ್ ಪಿಂಕಿ.